ನೋಡಿ ಇದೇ ಲೊಕೇಶನ್ನು. ಯಾಕೂರು ಆಲ್ಮೋಸ್ಟ್ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಇದು ದೇವಸ್ಥಾನ ಕ್ಲೋಸಲ್ಲಿದೆ ಇವತ್ತು. ಕ್ಲೋಸಲ್ಲಿದೆ ದೇವಸ್ಥಾನ. ಸಖತ್ತಾಗೈತೆ. ಆರಾಮಾಗಿ ಬಂದರೆ ನೀವು ಬೇಕಾದ್ರೆ ನೋಡಿ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಬಂದರೆ ಸುಮ್ಮನೆ ಒಂದು ವಿಸಿಟ್ ಹಾಕ್ಬಿಟ್ಟೋಗಿ ದೇವಸ್ಥಾನಕ್ಕೆ ಯಾರು ಬರೋಲ್ಲ ಗೊತ್ತು. ಇನ್ನು ಕೆಳಗಡೆ ಅಲ್ಲಿ ಹೋಗ್ಬಿಟ್ಟು ಇದು ಮಾಡ್ಕೊಳ್ಳಿ. ಸರಿ, ಇನ್ನು ನೆಕ್ಸ್ಟ್ ಡೈರೆಕ್ಟ್ ಹೆಲ್ಮೆಟ್ ಕ್ಯಾಮ್ರಾದಲ್ಲಿ ಸಿಗ್ತೀನಿ. ಆಲ್ಮೋಸ್ಟು ಇಲ್ಲಿ ಆಫ್ ರೋಡಿಂಗು, ಅಕಸ್ಮಾತ್ ನಾರ್ಮಲ್ ವೀಕೆಂಡ್ ರೈಡು, ಇಲ್ಲಿ ನೀವು ವೀಕೆಂಡ್ ಬಂದ್ರೂ ಜನ ಇರೋಲ್ಲ ಬಿಡಿ ಬೆಟ್ಟದಲ್ಲಿ. ಆಲ್ಮೋಸ್ಟು ಒಳ್ಳೆ ಸ್ಪಾಟ್ ಇದು ಬರೋಕ್ಕೆ. ಈ DDSಗೆ ಹೋದವ್ರು ಯಾರು ಈ ಕಡೆಗೆ ಬರೋಲ್ಲ. ಅಕಸ್ಮಾತ್ ಈ ಆಫ್ ರೋಡಿಂಗ್ ಮಾಡೋರು ಯಾರು ಬಂದರೆ ಆಫ್ ರೋಡಿಂಗ್ ಮಾಡೋಕ್ಕೂ ಜಾಗ ಐತದು. ನಾನು ಜಾಗನ ನೀಟಾಗಿ ನೋಡಿಲ್ಲ, ಹೋಗಿ ನೋಡಿಲ್ಲ. ಎಷ್ಟು ಕಿಲೋಮೀಟ್ರು ಏನೋ ಎತ್ತ ಅಂತಲೂ ಗೊತ್ತಿಲ್ಲ ನನಗದು. ಅಕಸ್ಮಾತ್ ಬರೋರು ಬಂದರೆ ಜಾಗ ಐತೆ, ಜಾಗ ತೋರಿಸ್ತೀನಿ ಅದನ್ನು. ಇನ್ನೇನು ಒಂದು 500 ಮೀಟ್ರ್ ಹೇಳಿದ್ರೆ ಜಾಗ ಸಿಗುತ್ತದೆ ಆಫ್ ರೋಡಿಂಗ್ ಮಾಡೋಕ್ಕೆ. ಎರಡು ಜಾಗ ಐತೆ. 2 ಜಾಗದಲ್ಲಿ ಅಕಸ್ಮಾತ್ ಯಾರು ಹೋಗಂಗಿದ್ರೆ ನಾನು ಹೋಗೋದು ಡೌಟು. ಯಾಕೆಂದರೆ ಕ್ಯಾಮ್ರಾ ಆಫ್ ಆಗಿಬಿಟ್ರೆ ಬ್ಯಾಟ್ರಿ ಡೆಡ್ ಆಗೈತೆ. ಆಫ್ ಆದರೆ ಇಷ್ಟಕ್ಕೆ ಲಾಸ್ಟ್ ಆಗುತ್ತೆ ವಿಡಿಯೋ. ಅಕಸ್ಮಾತ್ ಯಾರು ಬಂದು ಹೋಯ್ತೀರಾ ಅಂದರೆ ನೋಡಿ, ಆಫ್ ರೋಡಿಂಗ್ ಲೊಕೇಶನ್ ಐತೆ. ಹೋಗ್ಬಿಟ್ಟು ಇವಾಗ ತೋರಿಸ್ತೀನಿ ಯಾವ ಕಡೆಗೆ ಏನು ಅಂತ. ಇದೆ ಅನಿಸುತ್ತೆ, ಇಲ್ಲೇ ಸಿಕ್ತು ನೋಡಿ. ಈಗ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ನಿಮ್ಗೆ ಇದರಲ್ಲಿ ಅಷ್ಟೊಂದು ಝೂಮ್ ಆಗಲ್ಲ. ಹೋಗಿ ತೋರಿಸ್ತೀನಿ. ನೋಡಿ, ಇದೆ ಆಫ್ ರೋಡಿಂಗ್ ಲೊಕೇಶನ್. ಏನಿದು ಮಾಡ್ತೀನಿ ಅಂದರೆ ಒಂದು ಈ ಕಡೆ ಲೊಕೇಶನ್ಗಾರು ಹೋಗ್ರಿ, ಒಂದು ಈ ಕಡೆ ಲೊಕೇಶನ್ಗಾರು ಹೋಗ್ರಿ. ಯಾವ ಕಡೆ ನಿಮ್ಗೆ ಲೊಕೇಶನ್ನು ನೋಡ್ರಿ, ಯಾವುದು ಒಂದು ಇಬ್ಬರು ಈ ಕಡೆಗೆ ಹೋಗಿ ಹಿಂಗೋಗಿ, ಇಬ್ಬರು ಹಿಂಗೋಗ್ರಿ. ಯಾವ ಕಡೆ ನಿಮ್ಗೆ ಇನ್ನೂ ಲಾಂಗ್ ಐತೆ ಅನ್ಸುತ್ತೆ ಆ ಕಡೆಗೆ ಹೋಗ್ರಿ. ಆಫ್ ರೋಡಿಂಗ್ ಚೂಸ್ ಮಾಡ್ಕೊಳ್ರಿ ನೀವೇನೆ. ಒಟ್ಟಿನಲ್ಲಿ ನೋಡೋಣ ಇರಿ, ಒಂದ್ಸಲಿ ಹೋಗ್ಬಿಟ್ಟು ನೋಡ್ತೀನಿ. ಮೇಲ್ಗಡೆಗೆ ಹೋಗೋಣ ಫಸ್ಟು. ನನಗೂ ಗೊತ್ತಿಲ್ಲ ಏನೈತೆ ಅಂತ, ನಾನು ಹೋಗಿ ನೋಡಿಲ್ಲ. ಆಲ್ಮೋಸ್ಟ್ ತೋಟ ಇರ್ಬೋದೇನೋ. ರೋಡ್ ಎಲ್ಲ ಚೆನ್ನಾಗೇ ಐತೆ, ಅಂದರೆ ತೋಟ ಇರ್ಬೋದು. ನೀರು ಬೇರೆ ಹರಿತೈತೆ. ನೀರು ಹರಿದ್ರೆ ನಾನು ಹೋಗಲ್ಲ. ಇಲ್ಲ ಬಿಡಿ, ಇದು ಹೋಗುತ್ತಿನ್ನ ಹೋದ್ರೆ ಹೋಗುತ್ತೆ, ನನಗೆ ಬೇಡ. ನಾನು ಮಡಗಾಡು ಚೇಂಜ್ ಮಾಡ್ತಿರೋದ್ರಿಂದ ಮಣ್ಣೆಲ್ಲ ಸಿಡಿತತೆ. ತಿರ್ಗಾ ನನಗೆ ಅದೆಲ್ಲ ಕ್ಲೀನ್ ಮಾಡೋಕ್ಕೆಲ್ಲ ಆಗಲ್ಲ. ಅದಕ್ಕೆ ಒಂದ್ಸಲಿ ಇರ್ರಿ. ಆದರೆ ಇವಾಗ ಕೆಳಗಡೆಗೆ ಹೋಗ್ತೀನಿ. ಇದು ಹೋಗ್ಬೋದು. ನಾನೇನಂದರೆ ನೀರಿತ್ತಲ್ಲ ಅದಕ್ಕೆ ನಾನು ಹೋಗಲ್ಲ. ಯಾಕಂದರೆ ಮಡ್ಗಾಡ್ಗೆಲ್ಲ ಸಿಡಿದ್ಬಿಡ್ತತೆ, ಮಡ್ಗಾಡ್ ಚೇಂಜ್ ಮಾಡ್ತಿರೋದ್ರಿಂದ. ಈ ಥರ ಆಫ್ ರೋಡಿಂಗ್ ಇದ್ದಾಗ ನಮ್ಗೇನು ಮಾತಾಡೋಕ್ಕಾಗಲ್ಲ ಗುರು. ಅದಕ್ಕೆ ನಾನು ಆಲ್ಮೋಸ್ಟ್ ಆಫ್ ರೋಡಿಂಗೇ ನಾನು ಜಾಸ್ತಿ ಇದು ಮಾಡೋದು, ವಿಡಿಯೋ ಹಾಕೋದು. ಅದಿದ್ರೆ ನಿಮ್ಗೇನು ನಾನೇನು ಮಾತಾಡ್ತಾನೆ ಇರಲ್ಲ. ಅದಕ್ಕೆ ನಾನು ಆಫ್ ರೋಡಿಂಗ್ ವಿಡಿಯೋ ಇದ್ದಾಗ ಅದಕ್ಕೆ ನನ್ನ ವಿಡಿಯೋದಲ್ಲಿ ಯಾವುದೋ ನಾನು ಅಷ್ಟೊಂದು ಮಾತಾಡಿರೋದು ನಿಮ್ಗೆ ಗೊತ್ತಾಗಲ್ಲ. ಪರವಾಗಿಲ್ಲ ಗುರು, ಇದು ನೀವು ಆರಾಮಾಗಿ ಬರ್ಬೋದು ಆಫ್ ರೋಡಿಂಗಿಗೆ ಬಂದರೆ. ಯಾವುದೋ ಮನೆ ಬೇರೆ ಐತಿ ಇಲ್ಲಿ, ಒಳ್ಳೆ ಆಫ್ ರೋಡಿಂಗ್ ಮಾಡ್ಬೋದು ಇಲ್ಲಿ ಬಂದರೆ ನೀವು, ಪಕ್ಕ. ಅದಂತೂ ನಿಜ. ಇದಿನ್ನೂ ಹೋಯ್ತಾ ಐತೆ, ಅದು ಎಲ್ಲಿಗೆ ಹೋಯ್ತಾ ಐತೆ ಅಂತ ಮಾತ್ರ ಗೊತ್ತಿಲ್ಲ. ಆರಾಮಾಗಿ ಬರ್ಬೋದು ಗುರು, ನೋ ಪ್ರಾಬ್ಲಮ್ ಆಫ್ ರೋಡಿಂಗ್ ಮಾಡೋರಿಗೆ. ನಮ್ಮ ಹುಡುಗರನ್ನೇ ಕರ್ಕೊಂಬರ್ಬೇಕಿರು. ನಿಮಗೆ ಸ್ಟೋನ್ ಬೇಕಾ, ಸ್ಯಾಂಡ್ ಬೇಕಾ, ಯಾವ ಥರ ಆಫ್ ರೋಡ್ ಬೇಕಾದ್ರೂ ಆಫ್ ರೋಡ್ ಇದೆ ಇಲ್ಲಿ. ಜಾಸ್ತಿ ಮುಂದಡಿಗೆ ಹೋಗೋದು ಬೇಡ ಅನಿಸುತ್ತೆ. ಯಾಕೆಂದರೆ ನಾನು ಇವಾಗ ತಿರ್ಗಾ ಎಲ್ಲೋ ಹೋಗ್ಬೇಕು. ಹೋಯ್ತಾನೆ ಐತೆ ಗುರು. ನಂಗಂತ ಪ್ರಕಾರ ಯಾವ್ದಾದ್ರು ಮೈನ್ ರೋಡಿಗೆ ಅಟ್ಯಾಚ್ ಆಗುತ್ತಾ? ಇಲ್ಲ, ಇದೆ ಎಂಡ್ ಆಗುತ್ತಾ? ಟರ್ನಿಂಗ್ ಐತೆ, ನನಗೆ ಯಾಕೋ ಡೌಟು ಎಲ್ಲೋ ಹೋಗುತ್ತೆ ಅಂತ.
ಮುಂದೆ ಕಾದು ನೋಡಿ ವಿಡಿಯೋ ನೋಡ್ತಿರೋರು ಒಂಚೂರು ಪೂರ್ತಿ ನೋಡಿ. ಗುರು ಹೋಗುತ್ತೆ ಗುರು, ಇನ್ನು ನೀವು ಹೋದ್ರೆ ಲೆಫ್ಟ್ ಎಲ್ಲ ರೈಟಲ್ಲಿ ಇದೆ ಜಾಗ. ಇದು ರೈಟಿಗೆ ಹೋದ್ರೆ ಹೊಲ, ಲೆಫ್ಟಿಗೆ ಹೋದ್ರೆ ಹೋಯ್ತೈತೆ. ಇಲ್ಲಿ ನಾನು ಹೆಂಗೂರು ತಿರ್ಗಾ ಟರ್ನ್ ನೋಡ್ತಾನ ಗಾಡೀಲಿ ಬರೀ ಕಲ್ಗುಳೆ ಐತೆ ಗುರು. ತೋಟ ಗುರು, ಥೂ ಎಂತ ಕೆಲಸ ಮಾಡಿದೆ ಇವಾಗ. ಹೆಂಗರು ಟರ್ನ್ ನೋಡಿಯೋದು ಇರಪ್ಪ, ಇಳಿದ್ಬಿಟ್ಟೆ ಹಿಂದೆಡೆ ತಳ್ಕೊಂಡು ಹೋಗೋಣ. ಬಂದಿದ್ದು ವೇಸ್ಟ್ ಆಗೈತಲ್ಲ ಈಗ. ಸರಿ ತಳ್ಬಿಟ್ಟು ಸಿಕ್ಕಿನ ತಿರ್ಗ ಹಿಂದೆಡೆ ಕರಿತಾನೆ ಹೋಗ್ಬೇಕು. ಯಾಕೋ ತಳ್ಳಿ ಸಾಕೋಗೋಯ್ತು ಗುರು ಗಾಡಿನ. ಅದು ಹೆಂಗೈತೆ ಅಂದ್ರೆ ಒಂದು ಕಡೆ ಡೌನ್ ಐತೆ, ಇನ್ನೊಂದು ಕಡೆ ಅಪ್ ಐತೆ. ಹಿಂದೆಡೆ ತೆಗಿಯೋಕ್ಕಾಗಲ್ಲ. ಬರ್ಬೋದು, ಜಾಸ್ತಿ ದೂರ ಹೋಗೋಕ್ಕಲ್ಲ, ಯಾಕಂದ್ರೆ ಮುಂದೆಡೆ ತೋಟಕ್ಕೆ ಜಾಯ್ನ್ ಆಗುತ್ತಲ್ಲ. ಆಲ್ಮೋಸ್ಟ್ ಬರೋದು ಬಂದರೆ ಒಂದು ಸ್ವಲ್ಪ ದೂರ ಇಲ್ಲಿ ಗಂಟ ಬರ್ಬೋದು ಆರಾಮಾಗಿ. ಏನೋ ಒಂದು 500 ಮೀಟ್ರ್, ಒಂದು 600 ಮೀಟ್ರನ ಇರ್ಬೋದೇನೋ ಅಷ್ಟೇ ಆಫ್ ರೋಡಿಂಗು, ಜಾಸ್ತಿ ಇಲ್ಲ. 2 ಕಡೆ ರೂಟು ತೋಟಕ್ಕೆ ಹೋಗುತ್ತೆ. ಸಾಹಸ ಮಾಡೋರು ಹಿಂಗಿರೆ ಬರ್ಬೋದು, ಬೇಡ ಅಂದರೆ ಆರಾಮಾಗಿ ಬೆಟ್ಟ ನೋಡ್ಕೊಂಡು ಹೋಗ್ಬಿಡಿ ಅಷ್ಟೇ. ಇನ್ನೇನು ಹೇಳ ನಾನು ಒಂದು ಹೆವಿ ಸುಸ್ತಾಗಿದ್ರು. ಅಯ್ಯೋ ದೇವ್ರೆ, ಅಯ್ಯಪ್ಪ. ಆಫ್ ರೋಡಿಂಗ್ ಎಲ್ಲ ಮಾಡಬೇಕು ಅಂದರೆ ಒಳ್ಳೆ ಎನರ್ಜಿ ಇರಬೇಕು. ಎನರ್ಜಿ ಜೊತೆ ಸ್ಕಿಲ್ ಇರಬೇಕು. ಮುಳುಗುಳೆಲ್ಲ ಇತ್ತು, ಎಲ್ಲ ತರ್ಸ್ಕೊಂಡೈತೆ ಕಾಲಿಗೆ. ಮೊನ್ನೇನೋ ಸಿಡ್ದಂಗಾಯ್ತು. ನೋಡಿ ಆರಾಮಾಗಿ ಬರ್ರಿ ಈ ಬೆಟ್ಟಕ್ಕೆ. ಆರಾಮಾಗಿ ಡೀಟೇಲ್ಸು ಇದೊಂದು ನಾಮಚಿಲುಮೆ 3 ಜಾಗ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ಇನ್ನೊಂದು ಹೋಯ್ತೀರ ಅಂದರೆ ಈ ಕಡೆ ಈ ದಾಸಪೇಟೆ ಹೊಡ್ಕೋತಿರಲ್ಲ, ಅಲ್ಲೇನೆ ನಿಮ್ಗೆ ಇದು ಸಿಗುತ್ತೆ. ಯಾವುದಪ್ಪ ಅದು, ನಿಜ್ಗಲ್ ಬೆಟ್ಟ ಅಂತ, ಹಳೆ ನಿಜ್ಗಲ್ ಬೆಟ್ಟ. ಆ ಜಾಗನೂ ನೋಡ್ಕೊಂಡು ಹೋಗ್ಬೋದು ನೀವು. ಸರಿ ಗಾಯ್ಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆಲ್ಮೋಸ್ಟ್ ಈ ವಿಡಿಯೋ ನೋಡಿದ್ಮೇಲೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಹೊಸ್ದಾಗಿ ಹೊಸ್ದಾಗೇ ನೋಡ್ತಿರ್ತೀರ. ಆಲ್ಮೋಸ್ಟು ಒಂದು 20 ಸೆಕೆಂಡ್ ವಿಡಿಯೋ ನೋಡ್ರೆ ಪರವಾಗಿಲ್ಲ. ಆಲ್ಮೋಸ್ಟ್ ಒಂಚೂರಾದ್ರು ಸಬ್ಸ್ಕ್ರೈಬ್ ಯಾರು ಮಾಡಿಬಿಟ್ಟು ಹೋಗ್ರಿ ಸಾಕು. ಶೇರ್ ಮಾಡಲಿಲ್ಲ ಅನ್ಕೊಂಡು ಸಬ್ಸ್ಕ್ರೈಬ್ ಯಾರು ಮಾಡಿರಿ. ಸರಿ ಗೈಸ್, ಹಂಗಾರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.